ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಒಂದು 11:45 ಆಗಿದೆ. ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದು ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಹಾಗೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯಾಹ್ನ ಫ್ರೆಂಡ್ಸ್ ಎಲ್ಲಾದರೂ ಟ್ರಾವೆಲ್ ಮಾಡೋದು ಇಷ್ಟೊತ್ತಿಗೆ ಅಂತ ಅಂದರೆ ಈ ಸಮ್ಮರಲ್ಲಿ ಸ್ವಲ್ಪ ಕಷ್ಟನೇ. ಏನಕ್ಕಂದರೆ ಸಖತ್ತು ಬಿಸಿಲಿರುತ್ತೆ. ಸೊ ನಾವು ಕೂಡ ಬಿಸಿಲಲ್ಲಿ ಹೆಂಗೆ ಹೋಗೋದು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಏನು ಮಾಡೋದು, ಹಸ್ಬೆಂಡ್ಗೆ ಅವ್ರಿಗೂ ಟೈಮ್ ಸಿಗೋದು ಕಡಿಮೆ. ಸೊ ಹಂಗಾಗಿ ಅಟ್ಲೀಸ್ಟ್ ಟೈಮ್ ಸಿಕ್ಕಾಗ ಹೊರಗಡೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಹಾಗೆ ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ಡ್ರೆಸ್ದು ನಾನು ಲಿಂಕ್ನ ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇಲ್ಲಿ ರೀಲ್ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಯಾಕಂದರೆ ಲಿಂಕ್ ಹೇಳಿದ್ರು ತುಂಬ ಜನ. ನಾನು ಹೇಳಿದೆ ಯೂಟ್ಯೂಬಲ್ಲಿ ಅಷ್ಟು ಪ್ರಾಪರಾಗಿ ಅದು ಶೇರ್ ಮಾಡೋಕ್ಕಾಗಲ್ಲ, ಎರರ್ ಅಂತ ಬರ್ತಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಈ ಒಂದು ಡ್ರೆಸ್ದು ರೀಲ್ ಮಾಡಿ ಶೇರ್ ಮಾಡಿದ್ದೀನಿ. ಸೊ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ಇದ್ರದ್ದು ಲಿಂಕ್ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಹೊರಟಾಗ ಒಂದು 12 ಗಂಟೆ ಆ ಥರನೇ ಆಗಿತ್ತು ಸಮಯ. ಈ ಬಿಸಿಲಲ್ಲಿ ಹೋಗೋದಂದರೆ ಯಪ್ಪ ಸಖತ್ತು ಬಿಸಿಲು, ಬೇಜಾರು ಅನಿಸ್ತಾಯಿತ್ತು. ದೇವಸ್ಥಾನಕ್ಕಲ್ಲಿ ಹೊರಟ್ಬಿಟ್ಟಿದ್ವಿ ಹೋಗಬೇಕು ಅಂತ. ಬಟ್ ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಆ ಬಿಸಿಲಲ್ಲೇ ಹೊರಟ್ಬಿಟ್ವಿ. ನಾವು ಇವತ್ತು ಹೊರಟಿರೋದು ಫ್ರೆಂಡ್ಸ್ ಆರತಿ ಉಕ್ಕಡೋಕ್ಕೆ ಅಹಲ್ಯಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಎಲ್ಲದಕ್ಕೂ ಸಮಯ ಕೂಡ ಬರಬೇಕು ಅಂತ ಹೇಳ್ತಾರಲ್ವ. ಒಂದು ದೇವಸ್ಥಾನಕ್ಕೆ ಹೋಗೋದಾಗಿರಲಿ, ಏನೇ ಒಂದು ಒಳ್ಳೆಯ ಕಾರ್ಯ ಆಗಬೇಕಂತ ಅನ್ನೂ ಒಂದು ಸಮಯ ಕೂಡ ಬರಬೇಕು. ಸೊ ಹಾಗಾಗಿ ಫೈನಲಿ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡು ಇವತ್ತು ಹೋದ್ವಿ. ಬಟ್ ತುಂಬ ರಶ್ ಇತ್ತು. ಆ್ಯಕ್ಚುಲಿ ಇದು ಸಂಡೇ ನಾವು ಹೋಗಿದ್ದಿದ್ದು, ಹಾಗಾಗಿ ವೀಕೆಂಡ್ ಅಲ್ವಾ. ಸೊ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ, ರಜೆ ಇರೋದ್ರಿಂದ ತುಂಬ ರಶ್ ಇತ್ತು. ಸೊ ನಾವು ಆದಷ್ಟು ಬೇಗ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಕಡೆಯಿಂದ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ದೇವಸ್ಥಾನದಿಂದ ಹೊರಡೋ ಸಮಯ ಆಯಿತು. ಫೈನಲಿ ಇವಾಗ ನಾವು ಗಾಡಿ ಪಾರ್ಕ್ ಮಾಡಿದ್ವಲ್ವ, ಆ ಜಾಗಕ್ಕೆ ಹೋಗ್ತಾ ಇದ್ವಿ, ಅಲ್ಲಿಂದ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಈ ಬಿಸಿಲಲ್ಲಿ ಹೆಂಗಪ್ಪ ಮತ್ತೆ ಈಗ ಟ್ರಾವೆಲ್ ಮಾಡೋದು. ಅಟ್ಲೀಸ್ಟ್ ನಾವು ನಡ್ಕೊಂಡು ಹೋಗೋದಕ್ಕಿಂತ ಫ್ರೆಂಡ್ಸ್ ಹೋದರೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಫ್ರೆಶ್ ಅಂತ ಅನಿಸ್ತದೆ. ಗಾಳಿ ಅಂದರೆ ಬೈಕಲ್ಲಿ ಬರ್ತಾ ಇರ್ತೀವಲ್ವ, ಸ್ವಲ್ಪ ಗಾಳಿ ಬೀಸುತ್ತೆ ಆದರೆ. ಬಟ್ ಒಂದೇ ಕಡೆ ನಿಂತಿದ್ರೆ ತುಂಬ ಬಿಸಿ ಅಂತ ಅನಿಸುತ್ತೆ. ಅದಾದಮೇಲೆ ನಾನು ಮನೆಗೆ ಬಂದು ಇನ್ನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಅಡುಗೆ ಮಾಡಿ ಹೋಗಿರಲಿಲ್ಲ, ಇನ್ನೇನಿದ್ರು ಬಂದು ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಹಾಗೆ ಹೋದೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಇವತ್ತು ಒಂದು ಕೇಕ್ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಕೆಟಲ್ನ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಸ್ಟೆಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮನೇಲಿರೋರಾಗಿರ್ಬೋದು, ಇನ್ ಕೇಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೂ ಕೂಡ ಆರಾಮ್ಸೆ ಈ ಒಂದು ಪ್ರಾಡಕ್ಟ್ನ ಕ್ಯಾರಿ ಮಾಡ್ಬೋದು. ಸೊ ತುಂಬಾ ಸಿಂಪಲ್ ಈ ಒಂದು ಪ್ರಾಡಕ್ಟ್ನ ಬಳಸೋದು ಕೂಡ. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಇವತ್ತು ಅಡುಗೆನ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಫ್ರೆಂಡ್ಸ್, ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗೇ ಇರಲಿಲ್ಲ. ಏನಕ್ಕಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಹಂಗಾಗಿ ಸ್ವಲ್ಪ ಲಾಂಗ್ ಗ್ಯಾಪ್ ಆಗೋಯ್ತು. ಸೊ ಆ ಪರ್ಸ್ನಲ್ ಕೆಲಸ ಏನು ಮತ್ತು ಏನು ಹೊಸದಾಗಿ ನನ್ನ ಲೈಫಲ್ಲಿ ಚೇಂಜಸ್ ಆಗ್ತಾಯಿದೆ ಏನು ಆಯಿತಾ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆ ವಿಚಾರ ಏನು ಅಂತ ಹೇಳ್ಬಿಟ್ಟು. ಸೊ ನನ್ನ ಲೈಫಲ್ಲಿ ಒಂದು ಸಣ್ಣ ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಆ ವಿಚಾರವಾಗಿ ನಾನು ಸ್ವಲ್ಪ ಓಡಾಡ್ತಾ ಇದ್ದೆ. ಸೊ ಅದರಿಂದ ಬ್ಯುಸಿಯಾಗಿ ನನಗೆ ವೀಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ. ಆಲ್ಮೋಸ್ಟ್ 1 ವೀಕ್ ಮೇಲಾಯಿತು ನನಗೆ ವೀಡಿಯೋಸ್ನ ಮಾಡೋಕ್ಕಾಗದೆ. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ವ್ಲಾಗ್ ಆಗ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಇರುತ್ತೆ. ಇಷ್ಟು ದಿನ ಅದೇ ನಾನು ಹೇಳಿದಾಗೆ ಸ್ವಲ್ಪ ಏನೋ ಕೆಲಸಗಳೆಲ್ಲ ಇದ್ದಿದ್ದರಿಂದ ನನಗೆ ಕರೆಕ್ಟಾಗಿ ವ್ಲಾಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಷ್ಟು ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಇನ್ಮೇಲೆ ಖಂಡಿತವಾಗಿಯೂ ವ್ಲಾಗ್ ಕಂಟಿನ್ಯೂಸ್ ಆಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮಿಸ್ ಮಾಡಬೇಡಿ, ವ್ಲಾಗ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇವಾಗ ಆಫ್ಟರ್ನೂನ್ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಚಿಕನ್ ಗೊಜ್ಜು ಜೊತೆಗೆ ರೊಟ್ಟಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಗಲೇ ಟೈಮ್ ಬಂದು ಒಂದು 1 ಆಗಿದೆ. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸೊ ಆ ಕೆಲಸ ಕೂಡ ಮುಗಿಸೋದಿದೆ. ಆಮೇಲೆ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಮಗನ ಕಾಲೇಜ್ ಯಾವುದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ಬಿಟ್ಟು ಪರ್ಸ್ನಲ್ ಆಗಿ ಕೂಡ ಮೆಸೇಜ್ ಹಾಕಿದ್ರಿ. ಸೊ ಆ ಕಾಲೇಜ್ ಡೀಟೇಲ್ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಆ ಡೀಟೇಲ್ ಪೂರ ತಿಳಿಸ್ಕೊಡ್ತೀನಿ. ಏನಕ್ಕಂದರೆ ತುಂಬ ಜನ ಕೇಳಿದ್ರಿ, ನಾವು ಕೂಡ ಅಡ್ಮಿಷನ್ ಮಾಡಬೇಕು, ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ರಿ.
ಆ್ಯಕ್ಚುಲಿ ಇವಾಗ ರೊಟ್ಟಿ ಹಾಕ್ತಾಯಿದ್ದೀನಿ. ರೊಟ್ಟಿ ಬಂದು ನಾನು ಇವಾಗ ಅಕ್ಕಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ರವೆ ರೊಟ್ಟಿನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ರವೆ ರೊಟ್ಟಿ ಮತ್ತು ಗ್ರೇವಿ ಹಾಕ್ಕೊಡ್ತಿದ್ದೀನಿ. ಜೊತೆಗೆ ಆಲ್ರೆಡಿ ಟೈಮು ಮಧ್ಯಾಹ್ನ ಆಗಿತ್ತಲ್ವ, ಸೊ ಊಟ ಎಲ್ಲ ಆದಮೇಲೆ ಮಜ್ಜಿಗೆ ಕುಡಿಬೇಕು ಅಂತ ಕೇಳಿದರು. ಸೊ 3 ಜನಕ್ಕೂ, ನನಗೆ, ಚಿಂಟುಗೆ ಹಾಗೆ ಅವ್ರ ಅಪ್ಪನಿಗೆ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಮಾಡಿಬಿಟ್ಟು ಗ್ಲಾಸ್ಗೆ ಹಾಕಿದ್ದೀನಿ. ಆ ಕಡೆ ಈ ಕಡೆ ತಿರ್ಕೊಂಡ್ರೆ ಚೆನ್ನಾಗಿ ಕಾಣ್ತಾ ಇರೋದಕ್ಕೆ ಮುಖ ತೋರಿಸ್ತಾಳೆ ಫ್ರೆಂಡ್ಸ್ ಇವಳು. ಅವಳಿಗೆ ಇಂಟರ್ನಲ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ನಿಮಗೆ. ಸೊ ಹಂಗಾಗಿ ಅವಳ ಬರ್ಡೇ ಅವಳು ಸೆಲೆಬ್ರೇಟ್ ಮಾಡ್ಕೊಂಡಿರ್ಲಿಲ್ಲ, ನಿನ್ನೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಇದು ಬಂದು ಆ್ಯಕ್ಚುಲಿ ಅವಳ ಫ್ರೆಂಡ್ಸ್ ಅವಳಿಗೆ ಗಿಫ್ಟ್ ಮಾಡಿರೋದು. ಚೆನ್ನಾಗಿದೆ ಫೋಟೋ. ಹಾಗೆ ಬುಕ್ಕೆ ಕೊಟ್ಟಿದ್ರೆ ಅದನ್ನ ಬಂದ ತಕ್ಷಣ ಅವಳಿಗೆ ತೋರಿಸಿದ್ರೆ ಸಮಾಧಾನ. ಇದನ್ನೆಲ್ಲ ತೊಗೊಬಂದ್ಬಿಟ್ಟು ಹಂಗೆ ಶೋಕೇಶಲ್ಲಿ ಇಟ್ಟಿದ್ರು. ಸೊ ಅವಳಿಗೆ ಟೆಸ್ಟ್ ಇರೋ ಟೆನ್ಷನ್ಗೆ ಬರ್ಡೇ ಸಲ ಸೆಲೆಬ್ರೇಷನ್ ಮಾಡ್ಕೊಳ್ಳೇ ಇಲ್ಲ. ಹಂಗಾಗಿ ನಾನು ಅವಳ ಬರ್ಡೇ ವ್ಲಾಗ್ ಕೂಡ ಶೇರ್ ಮಾಡಿರಲಿಲ್ಲ. ಟೆಸ್ಟ್ ಅನ್ನೋ ಟೆನ್ಷನ್ ಇದ್ದಿದ್ದರಿಂದ ಅವಳು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೂಡ ತೋರಿಸಿರ್ಲಿಲ್ಲ. ಇವಾಗ ಜಸ್ಟ್ ಬಂದು ಎಲ್ಲಾನು ತೆಗೆದು ತೋರಿಸ್ತಾ ಇದ್ಲು. ಅದನ್ನ ನೋಡ್ಬಿಟ್ಟು ಹಂಗೆ ಇವಾಗ ಒಂದು ತಿಂಗಳ ಇಂಟರ್ನಲ್ಸ್ ಆಗ್ಲೇ ಟೈಮ್ ಟೇಬಲ್ ಬಂತಾ? ಮತ್ತೆ ಇನ್ನೊಂದು 15 ಡೇಸ್ಗೆ ಮತ್ತೆ ಇಂಟರ್ನಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಂತ ಇದ್ದಾರೆ. ಯಾರು ನನ್ಗೆ ನೋಡಿ ಅವಳು ಡ್ರೆಸ್ ತಗೋ ಬಂದ್ಬಿಟ್ಟು ಹಾಕೋ ಮಮ್ಮಿ ಅಪ್ಪಂಗ್ ತೋರ್ಸಿವೆ ಅಂತವಳೆ. ನನ್ಗೆ ಹಾಕೊಳಕ್ ಇಷ್ಟ ಇಲ್ಲ. ಡ್ರೆಸ್ ಇಟ್ಕೊಂಡು ಹಾಕೋ ಅಂತ ಹಿಂಸೆಕೊಂಡು ನಂಗೆ ಇಷ್ಟ ಇಲ್ಲ. ಸುಮ್ನೆ ಹಾಕೊಂಡ್ ತೋರ್ಸುವ. ನಂಗೆ ಈ ಸೆಕೆಂಡ್ ನಂಗೆ ಯಾವಾಗ್ಲಾರು ಒಂದ್ಸಲ ಹಾಕೋತೀನಿ ಬಿಡು. ನಂಗೆ ಆ ಡ್ರೆಸ್ ಹಾಕೋ ಅಂತ ಹಿಂಸೆ ಕೊಡ್ತಾಳೆ. ಅವಳು ಬರ್ಡೇ ಡ್ರೆಸ್ ನಂಗೆ ಇಂಟ್ರೆಸ್ಟ್ ಇಲ್ಲ, ಹಾಕೊಳಕ್ಕೂ ಇಷ್ಟ ಇಲ್ಲ. ಅವಳಿಗೊಂದ್ಸಲ ನೋಡ್ಬೇಕಂತ ಅವಳು ಡ್ರೆಸ್ ಹಾಕೊಂಡು, ಬಟ್ ನಂಗೆ ಇಷ್ಟ ಇಲ್ಲ, ಬಿಡ್ತಾ ಇಲ್ಲ ಅವಳು. ಈ ಸೆಕೆಂಡಲ್ಲಿ ಅಯ್ಯೋ ಯಾರು ಇವಾಗ ಎಲ್ಲ ಟ್ರೈ ಮಾಡ್ತಾರೆ. ಹಾಗೆ ಫ್ರೆಂಡ್ಸ್ ಸ್ಕೂಲಾಗಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊಟ್ಟಿದ್ದಾಯ್ತು. ಅವರಪ್ಪ ಮಜ್ಜಿಗೆ ಕೇಳ್ತಾ ಇದ್ರು ಅಂದ್ಬಿಟ್ಟು ಇವಾಗ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ನಿಮಗೆ. ಈ ಬಿಸಿಲಲ್ಲಿ ಹೊರಗಡೆ ಹೋಗೋದು ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅಷ್ಟು ಬಿಸಿಲು, ಬೇಸಿಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಿಂಗಪ್ಪ ಹೋಗೋದು ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಒಂದು 4 o'clock ಆದ್ರೂ ಆಗಲಿ ಅಂತ ಅನ್ಕೊಳ್ತಾ ಇದ್ದೀನಿ. ಚಿಂಟು ಲ್ಯಾಪ್ಟಾಪ್ ತಗೋಬಾ, ಇದು ಡೌನ್ಲೋಡ್ ಮಾಡಬೇಕು, ತಗೊಂಡ್ಬಾ. ಹಾಗೆ ಫ್ರೆಂಡ್ಸ್, ನಾನು ಒಂದು ಮಿಂತ್ರಾದಿಂದ ಒಂದು ಬುಕ್ ಮಾಡಿದ್ದೆ, ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ. ಸೊ ಅದು ಬಂತು. ಇದಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ. ಸೊ ನಾನು ತುಂಬ ದಿನ ಆಗೋಗಿತ್ತು ಒಂದು ಕಾಂಬಿನೇಷನಲ್ಲಿ ಡ್ರೆಸ್ನ ವೇರ್ ಮಾಡಿ. ಸೊ ಮರೂನ್ ಥರ ಇದೆ, ರೆಡ್ ಆರ್ ಮರೂನ್, ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಸೊ ನಾನು ತುಂಬ ದಿನದಿಂದ ನೋಡ್ತಾ ಇದ್ನಲ್ಲ ವಿಡಿಯೋಸ್ ಎಲ್ಲ. ಸೊ ಹಾಗಾಗಿ ನಾನು ಬೈ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಡ್ರೆಸ್ನ ಬೈ ಮಾಡಿದೆ. ತುಂಬ ಇಷ್ಟ ಆಯಿತು ನನಗೆ. ನಾನು ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಡಿಸೈನು ತುಂಬ ಚೆನ್ನಾಗಿದೆ. ಮಧ್ಯೆ ರೆಡ್ಡು ಈ ರೀತಿ ಬಂದಿದೆ. ಹಾಗೆ ಕೆಳಗಡೆ ಈ ರೀತಿ ಬ್ಲ್ಯಾಕ್, ಹಾಗೆ ಪ್ಯಾಂಟ್ ಬಂದು ರೆಡ್ ಕಲರಲ್ಲಿ ಬರುತ್ತೆ. ಸಖತ್ ಇಷ್ಟ ಆಯಿತು. ಸೊ ಈ ಡ್ರೆಸ್ದು ಲಿಂಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಖಂಡಿತ ಶೇರ್ ಮಾಡ್ತೀನಿ. ಇದು ಬಂದು ಪ್ಯಾಂಟು, ಹಾಗೆ ದುಪ್ಪಟ್ಟ ಕೂಡ ಅಷ್ಟೇ ತುಂಬ ಸ್ಟೈಲಿಶ್ ಆಗಿದೆ. ನಾನು ತುಂಬ ದಿನ ಆಗೋಗಿತ್ತು ಈ ಥರ ಡ್ರೆಸ್ನ ವೇರ್ ಮಾಡಿ. ನೋಡಿ ದುಪ್ಪಟ್ಟ ಈ ರೀತಿ ಇದೆ. ಹಾಗೆ ಈ ಡ್ರೆಸ್ನ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಖಂಡಿತ ಅದು ಶೇರ್ ಮಾಡ್ತೀನಿ. ಜೊತೆಗೆ ಅದರದ್ದು ಲಿಂಕ್ನ ನನಗೆ ಯೂಟ್ಯೂಬಲ್ಲಿ ಎರರ್ ಅಂತ ಬರ್ತಿದೆ. ಹಂಗಾಗಿ ಖಂಡಿತ ನಂದು ಇನ್ಸ್ಟಾಗ್ರಾಮ್ ಸೌಮ್ಯ ಸುಧಮ್ ಪೇಜ್ ಏನಿದೆ ಅದರಲ್ಲಿ ಒಂದು ರೀಲ್ ಮಾಡಿ ಹಾಕ್ಬಿಟ್ಟು ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಡೈರೆಕ್ಟಾಗಿ ಈ ಡ್ರೆಸ್ದು ಲಿಂಕ್ ಸಿಗುತ್ತೆ. ನಾನು ಇದು ಬಂದು ಮಿಂತ್ರಾದಲ್ಲಿ ಬೈ ಮಾಡಿದ್ದು 900 ಈ ಡ್ರೆಸ್ದು ಪ್ರೈಸ್ ಬಂದು. ಸೊ ಸಖತ್ ಇಷ್ಟ ಆಯಿತು. ನಾನು ಏನು ಫಂಕ್ಷನ್ ಯಾವುದು ಹೊರಗಡೆ ಹೋಗಿಲ್ಲ, ಬಟ್ ಹೊರಗಡೆ ಹೋದಾಗ ಈ ಡ್ರೆಸ್ನ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಈ ಡ್ರೆಸ್ನ ವೇರ್ ಮಾಡೋ ಟೈಮ್ ಯಾವಾಗ ಬರುತ್ತೆ ಅಂತ ನೋಡೋಣ. ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಕೆಲವೊಂದು ಡ್ರೆಸ್ಗಳೇ ಹಾಗೆ ಏನಂತ ಗೊತ್ತಿದೆ ಅಷ್ಟು ಇಷ್ಟ ಆಗ್ಬಿಡುತ್ತೆ. ನಾನು ಇದನ್ನು ನೋಡಿದ ತಕ್ಷಣ ಅಂದರೆ ಒಂದು 2-3 ಪೇಜಲ್ಲಿ ನೋಡಿದ್ದೆ. ನಂಗೆ ಸಖತ್ ಇಷ್ಟ ಆಗಿತ್ತು. ಇನ್ಸ್ಟಾಗ್ರಾಮಲ್ಲಿ ಬೇರೆಯವರು ವೇರ್ ಮಾಡಿರೋದು ಮತ್ತು ವಿಡಿಯೋ ಮಾಡಿರೋದು ನಂಗೆ ಇಷ್ಟ ಆಗಿ ಇದನ್ನು ನಾನು ಬೈ ಮಾಡಿದ್ದು. ಅದರಲ್ಲೂ ನನಗೆ ಎಸ್ಪೆಷಲಿ ಈ ಡ್ರೆಸ್ಸಲ್ಲಿ ತುಂಬಾ ಇಷ್ಟ ಆಗಿದೆ ಅಂದರೆ ಫ್ರಂಟ್ ಈ ಡಿಸೈನ್ ಇದೆಯಲ್ಲ ಇದು. ಹಾಗೆ ಆ ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕಾಂಟ್ರಾಸ್ಟ್ ದುಪ್ಪಟ್ಟ ಮತ್ತು ಪ್ಯಾಂಟ್ ಎಲ್ಲ ಅಲ್ವಾ. ಸೊ ಹಾಗಾಗಿ ಹಾಗೆ ನಾನು ಹೇಳ್ದಾಗೆ ರೀಲ್ ಮಾಡಿ ಹಾಕಿದಾಗ ನಿಮಗೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಯಾವತ್ತಿದ್ರದ್ದು ರೀಲ್ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗ್ ಬರ್ತಾ ಇರುತ್ತೆ. ಇದೇ ರೀತಿ ವ್ಲಾಗ್ ಎಲ್ಲನೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ.
ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಬೇಕು. ನನಗೆ ಕಂಟಿನ್ಯೂಸ್ ನಾನು ಹೇಳ್ದಾಗೆ ಕೆಲವೊಂದು ಸ್ವಲ್ಪ ಬ್ಯುಸಿ ಪರ್ಸ್ನಲ್ ವರ್ಕಿಂದ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಖಂಡಿತ ಶೇರ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಹಾಗೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.